ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ನಾನು ಮಲ್ಲಿಗೆ ಗಿಡವನ್ನೆಲ್ಲ ಟ್ರಿಮ್ ಮಾಡಿದ್ದೇನೆ ಅಂತ ನಿಮಗೆ ಮೊದಲೇ ವಿಡಿಯೋ ಮಾಡಿ ತೋರಿಸಿದ್ದೆ. ಇವಾಗ ಗಿಡ ಎಷ್ಟು ಚೆನ್ನಾಗಿ ಚಿಗುರು ಬಂದಿದೆ ಅಂದರೆ ಎಲೆಗಳು ಕೂಡ ಚೆನ್ನಾಗಿ ಬಂದಿದೆ. ಅದೇ ರೀತಿಯಾಗಿ ಈಗ ಮೊಗ್ಗುಗಳು ಆಗ್ತಾ ಉಂಟು. ಅಂದರೆ ತುಂಬ ಆಗ್ತಾ ಇಲ್ಲ, ಸ್ವಲ್ಪ ಸ್ವಲ್ಪ ಮೊಗ್ಗುಗಳು ಆಗ್ತಾ ಉಂಟು. ಆದರೆ ಗಿಡ ಮಾತ್ರ ತುಂಬ ಚೆನ್ನಾಗಿ ಬಂದಿದೆ ಟ್ರಿಮ್ ಮಾಡಿದ ನಂತರ. ಇವಾಗ ನಾನೊಂದು ಗಿಡವನ್ನು ತೋರಿಸ್ತೇನೆ. ಅದಕ್ಕಿಂತ ಮುಂಚೆ ಕೂಡ ನಾನು ತೋರಿಸಿದ್ದೆ. ಇದು ನನಗೆ ಮಲ್ಲಿಗೆ ಗಿಡದೊಂದು ಟ್ರೈನಿಂಗಲ್ಲಿ ನನಗೆ ಸಿಕ್ಕಿರುವಂಥ ಗಿಡ. 3 ಗಿಡ ಸಿಕ್ಕಿದೆ. ಆ 3 ಗಿಡದಲ್ಲಿ 2 ಗಿಡ ಸತ್ತಿದೆ, ಒಂದು ಗಿಡ ಸತ್ತು ಬದುಕಿ ಜೀವವನ್ನು ಪಡೆದುಕೊಂಡಿದೆ. ಇವಾಗ ತೋರಿಸ್ತೇನೆ ನೋಡಿ. ಇದು ನೋಡಿ, ಇದೇ ಗಿಡ ಫಸ್ಟಿಗೆ ಹೇಗಿತ್ತು ಹಾಗೇ ಇತ್ತು. ಅದರಲ್ಲಿ ಯಾವುದೇ ರೀತಿಯಾಗಿ ಚಿಗುರುಗಳು ಬರ್ತಾ ಇರಲಿಲ್ಲ. ನಾನು ನೋಡಿ ಬಿಸಿಲಿಗೆ ಇಟ್ಟೆ, ಮತ್ತು ಎಲ್ಲ ಗಿಡ ಟ್ರಿಮ್ ಎಲ್ಲ ಮಾಡಿದ ನಂತರ ಒಂದು ಸರಿಯಾದಂಥ ಬಿಸಿಲಿಗೆ ಇಟ್ಟೆ. ಇವಾಗ ನೋಡಿ, ಒಂದು ಎಗ್ಗೆಯಲ್ಲಿ 2 ಎಗ್ಗೆಗಳು ಬಂದಿದೆ. ತುಂಬ ಚೆನ್ನಾಗಿ ಇದು ಕೂಡ ಗ್ರೋತಿಂಗ್ ಬರ್ತಾ ಉಂಟು. ಅದೇ ರೀತಿಯಾಗಿ ಇದು ನಾನು ನೆಲದಲ್ಲಿ ರೀಪಾಟಿಂಗ್ ಮಾಡಿದಂಥ ಗಿಡ, ಎಲ್ಲ ಪಾಟಲ್ಲಿತ್ತು. ಗಿಡ ದೊಡ್ಡದಾಗಿದೆ ಅಂತ ಹೇಳಿ ನೆಲದಲ್ಲಿ ನೆಟ್ಟೆ. ಇವಾಗ ನೋಡಿ, ಗಿಡ ತುಂಬ ಚೆನ್ನಾಗಿ ಚಿಗುರು ಬಂದಿದೆ. ಅದೇ ರೀತಿಯಾಗಿ ಈಗ ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಮೊಗ್ಗುಗಳು ಆಗ್ತಾ ಉಂಟು. ನಾನು ಇದಕ್ಕೆ ಸುತ್ತಲೂ ತರಗೆಲೆಯನ್ನು ಹಾಕಿದ್ದೇನೆ. ತರಗೆಲೆ ತುಂಬ ಒಳ್ಳೆಯದು. ಈ ಥರ ನಾವು ತರಗೆಲೆ ಎಲ್ಲ ಹಾಕಿದರೆ ಗಿಡಗಳಿಗೆ ತುಂಬ ನೀರಿನ ಅವಶ್ಯಕತೆ ಬೀಳೋದಿಲ್ಲ. ಆ ತರಗೆಲೆ ನೀರಿನ ಪಸೆಯನ್ನೆಲ್ಲ ಎಳೆದುಕೊಳ್ತದೆ. ಹಾಗಾಗಿ 2-3 ದಿವಸ ಗಿಡಗಳಿಗೆ ನೀರು ಹಾಕದೇ ಇದ್ದರೂ ಪರವಾಗಿಲ್ಲ. ಆ ತರಗೆಲೆಯಲ್ಲಿ ಪಸೆ ಎಲ್ಲ ಇರ್ತದೆ. ಮತ್ತು ಬೇರಿಗೂ ಕೂಡ ಒಳ್ಳೆಯದು ತರಗೆಲೆಲ್ಲ ಈ ಥರ ಮುಚ್ಚಿಟ್ರೆ. ನೋಡಿ, ಈ ಗಿಡದಲ್ಲಿ ಮೊಗ್ಗುಗಳು ಇಲ್ಲ, ಆಗ್ತಾ ಇಲ್ಲ. ಇವಾಗ ಇನ್ನೂ ಚಿಗುರು ಎಲ್ಲ ಬರಬೇಕಷ್ಟೇ. ಇನ್ನೊಂದು ಗಿಡ ತೋರಿಸ್ತೇನೆ ನೋಡಿ. ಇದರಲ್ಲಿ ಇವಾಗ ಇನ್ನು ಸ್ವಲ್ಪ ಸ್ವಲ್ಪ ಮೊಗ್ಗುಗಳು ಆಗ್ತಾ ಉಂಟು. ಅಲ್ಲಲ್ಲಿ ಚಿಗುರು ಬಂದು ಮೊಗ್ಗುಗಳು ಆಗ್ತಾ ಉಂಟು. ಇದಕ್ಕೆ ನಾನೊಂದು ಬೇರೆ ಗೊಬ್ಬರವನ್ನು ಕೂಡ ಹಾಕಿದ್ದೇನೆ. ಅದು ಯಾವುದು ಅಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೇನೆ. ಯಾಕೆಂದರೆ ನಾನು ಮೊದಲು ಹಾಕಿದ್ದು ಆ ಗೊಬ್ಬರವನ್ನು. ಹಾಗಾಗಿ ನನಗೆ ಫಸ್ಟಿಗೆ ವಿಡಿಯೋ ಮಾಡೋದಿಲ್ಲ. ನಾನು ಯಾವುದೇ ಗೊಬ್ಬರವನ್ನು ಸ್ಟಾರ್ಟಿಂಗ್ ಹಾಕುವಾಗ ಅದು ನನಗೆ ಒಳ್ಳೆ ರಿಸಲ್ಟ್ ಕೊಟ್ಟರೆ ಮಾತ್ರ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡುವಂಥದ್ದು. ಈ ಗಿಡ ನೋಡಿ, ತುಂಬ ಸತ್ತು ಬದುಕಿರುವಂಥ ಗಿಡ. ಇವಾಗ ನಾನು ಇಲ್ಲಿಂದವೇ ಅದರ ಚಿಗುರನ್ನು ಚಿವುಡ್ತೇನೆ. ಮತ್ತೆ ಚಿಗುರು ಬರ್ತದೆ, ಒಳ್ಳೆ ರೀತಿಯಲ್ಲಿ ಚಿಗುರು ಬರ್ತದೆ ಅಂತ ಹೇಳಿ. ಅದೇ ರೀತಿಯಾಗಿ ನಾನು ಗಿಡಗಳಿಗೆ ಸುಣ್ಣ ಎಲ್ಲ ಹಾಕಿದ ನಂತರ ಒಂದು ಗೊಬ್ಬರವನ್ನು ಹಾಕಿದ್ದೇನೆ. ಅದು ಯಾವುದು ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಇದು ಒಂದು ಪಾಟಲ್ಲಿ ಇದೆ ಗಿಡ. ಇದನ್ನು ನಾನು ಪಾಟಲ್ಲೇ ಇಟ್ಟಿದ್ದೇನೆ. ಇದು ತುಂಬ ಚೆನ್ನಾಗಿ ಚಿಗುರು ಬರ್ತಾ ಉಂಟು. ನನಗೆ ಇದು ಗಿಡವನ್ನು ನೋಡಿದೆ ತುಂಬ ಖುಷಿ ಆಗ್ತಾ ಉಂಟು. ನೋಡಿ, ಅಲ್ಲಲ್ಲಿ ಮೊಗ್ಗುಗಳು ಬರ್ತಾ ಉಂಟು. ಇವಾಗ ನಾನೊಂದು ಗೊಬ್ಬರವನ್ನು ಹಾಕ್ತೇನೆ. ಅದು ಯಾವುದು ಗೊಬ್ಬರ ಅಂತ ಹೇಳಿ ನಿಮಗೆ ಕೂಡ ತೋರಿಸ್ತೇನೆ ನೋಡಿ. ಇದು ಹಸುವಿನ ಸೆಗಣಿ ಉಂಟಲ್ವ, ಇದನ್ನು ನಾನು ಅಂಗಡಿಯಿಂದ ತಂದಿರುವಂಥದ್ದು. ಹಸುವಿನ ಸೆಗಣಿಯನ್ನು ಸರಿಯಾಗಿ ಒಣಗಿಸಿ ಇಟ್ಕೊಳ್ಬೇಕು ನಾವು. ಈ ಗೊಬ್ಬರವನ್ನು ನಾವು ಉಂಟಲ್ವ ಒಂದು 2-3 ತಿಂಗಳಿಗಿಂತ ಮುಂಚೆನೇ ಮಾಡಿಟ್ಕೊಳ್ಬೇಕು. ಇವಾಗ ಇದರಲ್ಲಿ ಸರಿಯಾಗಿ ಬೆಂಕಿ ಹಿಡಿಬೇಕು ಅಂತ ಹೇಳಿ ನಾನಿಲ್ಲಿ ತೆಂಗಿನಕಾಯಿಯ ಚಿಪ್ಪನ್ನು ಎಲ್ಲ ಹಾಕ್ತಾ ಇದ್ದೀನಿ. ಚಿಪ್ಪು ಅಂದರೆ ತಿಪ್ಪಿ ಅಲ್ಲ, ತೆಪ್ಪು ಅಂತ ಹೇಳ್ತೀವಿ ನೋಡಿ, ಅದನ್ನು ಹಾಕ್ತಾ ಇದ್ದೀನಿ. ಮತ್ತು ಸುತ್ತಲೂ ನಾನು ಒಣ ಸೆಗಣಿಯನ್ನು ಹಾಕಿದ್ದೇನೆ. ಒಣ ಸೆಗಣಿಯನ್ನು ನಾವು ಈ ಥರ ಬೆಂಕಿ ಮಾಡಿ ಗಿಡಗಳಿಗೆ ಹಾಕ್ಕೊಳ್ಬೇಕು. ಇದು ತುಂಬ ಒಳ್ಳೆಯದು. ಇದನ್ನು ನಾವು ಸುಡುಮಣ್ಣು ಅಂತ ಹೇಳ್ತೇವೆ. ಅಂದರೆ ಸುಡುಮಣ್ಣನ್ನು ಬೇರೆ ಬೇರೆ ವಿಧಾನದಲ್ಲಿ ಮಾಡ್ತಾರೆ. ನಾನು ನನ್ನ ಮಲ್ಲಿಗೆ ಗಿಡಗಳಿಗೆ ಈ ಸೆಗಣಿಯನ್ನು, ಒಣ ಸೆಗಣಿಯನ್ನು ಸರಿಯಾಗಿ ಒಣಗಿಸಿ, ಅಂದರೆ ನಮಗೆ ಇದು ಅಂಗಡಿಯಲ್ಲಿ ಸಿಗ್ತದೆ, ನಾವು ಹೀಗೆ ಮಾಡೋದಾದರೆ ಸರಿಯಾಗಿ ಒಣಗಿಸಿ ಬಿಸಿಲಲ್ಲಿ ಸರಿಯಾಗಿ ಒಣಗಿಸಿಟ್ಟು ಆನಂತರ ಇದಕ್ಕೆ ಬೆಂಕಿ ಹಾಕ್ಕೊಳ್ಬೇಕು. ಇವತ್ತು ಮಾಡಿ ನಾಳೆ ಗಿಡಗಳಿಗೆ ಹಾಕಲಿಕ್ಕೆ ಆಗೋದಿಲ್ಲ. ಇದನ್ನು 3-4 ತಿಂಗಳಾದರೂ ಇಟ್ಟುಕೊಳ್ಬೇಕು. ಈ ಬೂದಿಯ ನಂತರ ಮಳೆ ಸ್ವಲ್ಪ ಕಡಿಮೆ ಆದ ನಂತರ ಗಿಡಗಳಿಗೆ ಸುಣ್ಣ ಎಲ್ಲ ಹಾಕಿದ ನಂತರ ಒಂದು 7-8 ದಿವಸ ಬಿಟ್ಟು ಈ ಬೂದಿಯನ್ನು ಗಿಡಗಳಿಗೆ ಹಾಕಿದರೆ ಗಿಡದಲ್ಲಿ ರೋಗ ಬಾಧೆ ಕಮ್ಮಿ ಆಗ್ತದೆ. ಇದು ಮಲ್ಲಿಗೆ ಗಿಡಗಳಿಗಂತೂ ಒಳ್ಳೆಯ ಗೊಬ್ಬರ. ಮಲ್ಲಿಗೆ ಗಿಡ ಅಂತಲ್ಲ, ನೀವು ತರಕಾರಿ ಗಿಡಗಳಿಗೆ ಬೇಕಾದರೂ ಹಾಕ್ಕೊಳ್ಬೋದು, ಹೂವಿನ ಗಿಡಗಳಿಗೂ ಕೂಡ ಹಾಕ್ಕೊಳ್ಬೋದು. ತುಂಬ ಚೆನ್ನಾಗಿ ಗಿಡ ಎಲ್ಲ ಚಿಗುರು ಬರ್ತದೆ. ಅದೇ ರೀತಿಯಾಗಿ ಗಿಡದಲ್ಲಿ ಮೊಗ್ಗುಗಳು ಬರ್ತದೆ, ರೋಗ ಬಾಧೆಗಳು ಕಮ್ಮಿ ಆಗ್ತದೆ. ಹಸಿ ಸೆಗಣಿ ಹಾಕುವುದಕ್ಕಿಂತ ಈ ಥರ ಒಣ ಸೆಗಣಿಯನ್ನು ಬೂದಿ ಮಾಡಿಟ್ಕೊಂಡು ಹಾಕಿದರೆ ತುಂಬ ಒಳ್ಳೆಯದು ಗಿಡಗಳಿಗೆ. ಇದರಿಂದ ಒಳ್ಳೆಯ ರಿಸಲ್ಟ್ ಕೂಡ ಸಿಗ್ತದೆ. ಮಲ್ಲಿಗೆ ಗಿಡಗಳಿಗಂತೂ ಇದು ಒಂದು ಒಳ್ಳೆಯ ಗೊಬ್ಬರ ಅಂತಲೇ ಹೇಳ್ಬೋದು. ಇದನ್ನು ಯಾರಾದರೂ ಹಾಕಿದರೆ ಇದರ ರಿಸಲ್ಟ್ ಯಾವ ರೀತಿ ಇದೆ ಅಂತ ಕೂಡ ತಿಳಿಸಿ. ಕೆಲವರಿಗೆ ಈ ಬೂದಿಯೆಲ್ಲ ಹಾಕಲಿಕ್ಕೆ ತುಂಬ ಹೆದರಿಕೆ ಆಗ್ತದೆ.
ಆದರೆ ಈ ಒಣಸೆಗಣಿಯ ಬೂದಿ ಉಂಟಲ್ವ ತುಂಬ ಒಳ್ಳೆಯದು ಗಿಡಗಳಿಗೆ. ನೀವು ಎಲೆಗಳಿಗೂ ಕೂಡ ಸಿಂಪಡಣೆಯನ್ನು ಮಾಡ್ಕೊಳ್ಬೋದು. ಇದರಿಂದ ಗಿಡಗಳಿಗೆ ಬರುವಂತಹ ಈ ನುಸಿ ರೋಗಗಳು ಕೂಡ ಕಡಿಮೆ ಆಗ್ತದೆ, ಮತ್ತು ಬೇರೆ ರೋಗಗಳು ಏನು ಬರ್ತದೆ ನೋಡಿ ಅದು ಕೂಡ ಕಡಿಮೆ ಆಗ್ತದೆ ಅಂತಲೇ ಹೇಳ್ಬೋದು. ಇದನ್ನು ನೀವು ಬದನೆ ಗಿಡಗಳಿಗೆ ಕೂಡ ಹಾಕ್ಕೊಳ್ಬೋದು. ಒಳ್ಳೆಯ ರಿಸಲ್ಟ್ ಇದೆ. ಇದಕ್ಕಿಂತ ಮುಂಚೆ ಕೂಡ ನಾನು ಗಿಡಗಳಿಗೆ ಹಾಕಿದ್ದೇನೆ, ಹಾಗಾಗಿ ಇದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ. ನಿಮಗೆ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೇನೆ. ಇಷ್ಟ ಆದರೆ ಹೆಚ್ಚಿನ ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಲು ಮರೆಯದಿರಿ. ಮತ್ತೊಂದು ಹೊಸದಾದ ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೇನೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.